8ನೇ ತಾರೀಕು ತನಕ ಫಾರ್ಮ್ ಕಲೆಕ್ಟ್ ಮಾಡೋಕ್ಕೆ ಅವಕಾಶ ಇರುವುದರಿಂದ ಮತ್ತು ಈ ಪ್ರಕ್ರಿಯೆ ಶುರು ಮಾಡಿ ಇವತ್ತು 23ನೇ ದಿನ ಆಗಿರ್ತದೆ. ಇನ್ನು ನಮಗೆ 17 ದಿವಸಗಳ ಕಾಲ ಕಂಪ್ಲೀಟ್ ಡೇಸ್ ಇರುವುದರಿಂದ ಈ ಪ್ರಕ್ರಿಯೆ ಖಂಡಿತವಾಗಿ ಚುನಾವಣಾ ಆಯೋಗದ ನಿಗದಿತ ಅವಧಿ ಒಳಗಾಗಿ ಸಂಪೂರ್ಣವಾಗಿ ಪಾರದರ್ಶಕತೆಯಿಂದ ಮಾಡಲಾಗುವುದು ಎಂದು ಮತ್ತೊಮ್ಮೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಇರೋರು ಡಿಜಿಟೈಸೇಷನಲ್ಲಿ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ತಗೊಂಡ್ರೆ ಮಾಯಕೊಂಡ ಕಾನ್ಸ್ಟಿಟ್ಯೂನ್ಸಿ 93.25% ಡಿಜಿಟೈಸ್ ಮಾಡಿದ್ದಾರೆ. ಹಾನಗಲ್ ಕಾನ್ಸ್ಟಿಟ್ಯೂನ್ಸಿ 90.96%, ಚಿಕ್ಕಬಳ್ಳಾಪುರ 89.71%, ಯಮಕನಮರಡಿ 89.62%, ನವಲ್ಗುಂದ 88.75%, ಕಾರ್ಕಳ 88.55%, ಸೊರಬ 88.19%, ಕುಮಟಾ 88.14%, ಹೊನ್ನಾಳಿ 87.97%, ಬಾಗೇಪಲ್ಲಿ 87.83%, ಸಾಗರ್ 87.6%. ಅದೇ ರೀತಿ ಸುಮಾರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಬಹಳ ಉತ್ತಮ ಪ್ರಕ್ರಿಯೆಯನ್ನು ಅವರು ತೋರಿಸ್ತಾ ಇದ್ದಾರೆ. ಜಿಬಿಎ ತಗೊಂಡ ಸಂದರ್ಭಗಳಲ್ಲಿ ಜಿಬಿಎದಲ್ಲಿ 1,03,88,363 ಮತದಾರರಿದ್ದಾರೆ. ಅದರಲ್ಲಿ ಈಗಾಗಲೇ 1,03,57,684 ಮತದಾರರಿಗೆ ನಾವು ಇನ್ವಿಟೇಷನ್ ಫಾರ್ಮ್ ಅನ್ನು ತಲುಪಿಸಿದ್ದೀವಿ. ಡಿಜಿಟೈಸೇಷನ್ ಸಂಬಂಧವಾಗಿ ನೋಡೋದಲ್ಲಿ ಬ್ಯಾಂಗ್ಳೂರು ಅರ್ಬನ್ 33%, ಬಿಬಿಎಂಪಿ ನಾರ್ತ್ 29%, ಬಿಬಿಎಂಪಿ ಸೆಂಟ್ರಲ್ 27.78%, ಬಿಬಿಎಂಪಿ ಸೌತ್ 25%. ಒಟ್ಟಾರೆ ಅವ್ರದ್ದು ಪ್ರಗತಿ 30% ಅಲ್ಲಿ ಇರ್ತದೆ. ಅವ್ರದ್ದು ASDD ಲಿಸ್ಟ್ ಸಮೇತ ಐಡೆಂಟಿಫೈ ಮಾಡಿದ್ದರಿಂದ ಇನ್ನು ಮುಂಬರುವ ದಿವಸಗಳಲ್ಲಿ ಅವರು ಸಮೇತ ಪ್ರಗತಿಯನ್ನು ಬೇಗ ಮಾಡಲಿಕ್ಕೆ ಎಲ್ಲ ಕ್ರಮ ಕೈಗೊಂಡಿದ್ದಾರೆ ಮತ್ತು ಅವರಿಗೆ ತಕ್ಕ ಸೂಚನೆ ನೀಡಲಾಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ BLA ಮತ್ತು BLO ಮೀಟಿಂಗ್ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ವತಿಯಿಂದನೂ ಸಂಬಂಧಪಟ್ಟ BLAಗೆ BLO ಅವರು ಮಾಹಿತಿ ಕೊಡಬೇಕು. ಅದರಲ್ಲೂ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಅಂಡ್ ಅದರ್ಸ್ ಈ ಮಾಹಿತಿಯನ್ನು ಕಡ್ಡಾಯ ಕೊಡಬೇಕು ಸೂಚಿಸಲಾಗಿದೆ. ಈಗಾಗಲೇ ಲಿಖಿತ ರೂಪದಲ್ಲಿ ಎಲ್ಲ ಕಡೆನೂ ಕೊಟ್ಟಿದ್ದಾರೆ. ಎಲ್ಲರೂ ಈ ಮಾಹಿತಿಯಲ್ಲಿ ವ್ಯತ್ಯಾಸ ಇದ್ದಲ್ಲಿ ದಯವಿಟ್ಟು ಸಂಬಂಧಪಟ್ಟ ನಮಗೆ ಗಮನಕ್ಕೆ ತರಬೇಕಾಗಿ ನಾನು ವಿನಂತಿ ಮಾಡ್ತೇನೆ. ಆಮೇಲೆ ಈ ಹಂತದಲ್ಲಿ ಕ್ವಾಲಿಟಿ ಚೆಕ್ ಮಾಡಿಕೊಳ್ಳೋದು ಭಾಳ ಅಗತ್ಯ ಇರ್ತದೆ. ಸೊ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಸಮೇತ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೀವಿ. ನಾನು ಸಮೇತ ಸುಮಾರು 13 ಜಿಲ್ಲೆಗಳಿಗೆ ವಿಸಿಟ್ ಮಾಡಿದ್ದೀನಿ. ಪ್ರಕ್ರಿಯೆ ಪ್ರಾರಂಭ ಆದಾಗಿಂದ ಮುಂದಿನ ವಾರದಲ್ಲೂ ಟೂರ್ ಮಾಡ್ತೀವಿ. BBMP ಸಂಬಂಧಪಟ್ಟಂಗೆ ಜಾಯಿಂಟ್ ಚೀಫ್ ಎಲೆಕ್ಟರಲ್ ಆಫೀಸರ್ಸ್ 4 ಜನರನ್ನು ಹಾಕಿ BBMPಯಲ್ಲೂ ಕ್ವಾಲಿಟಿ ಚೆಕ್ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾ ಇದ್ದೀವಿ. ಸೊ ಆದ್ದರಿಂದ ಒಂದು ಸ್ಕ್ಯಾನ್ ಮಾಡೋ ಸಂದರ್ಭಗಳಲ್ಲಿ ಸರಿಯಾಗಿ ಮತದಾರರ ಸಿಗ್ನೇಚರ್ ಇರಬೇಕು, ಫೋಟೋ ಇರಬೇಕು, ಅದು ಸ್ಕ್ಯಾನ್ ಮಾಡಬೇಕು. ಒಂದು ಎರಡನೇದು ಕರೆಕ್ಟಾಗಿ ಮಾರ್ಕ್ ಮಾಡಿದ್ದಾರೆ ಚೆಕ್ ಮಾಡಿಕೊಳ್ಳೋದು. ಮೂರನೇದು ಯಾವ್ದಾದ್ರು ಪೊಲಿಟಿಕಲ್ ಪಾರ್ಟಿ ಅಥವಾ ಆಕ್ಟಿವ್ಸ್ ಯಾರ ವತಿಯಿಂದನೋ ನಮಗೆ ಏನಾದರೂ ಅಬ್ಜೆಕ್ಷನ್ ಅಥವಾ ಕಂಪ್ಲೇಂಟ್ಸ್ ಇದ್ದಲ್ಲಿ ಅದನ್ನು ಕೂಡಲೇ ಪರಿಶೀಲಿಸಲಿಕ್ಕೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಈಗಾಗಲೇ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮಗೆ ಕಳೆದ ವಾರದಲ್ಲಿ ಉತ್ತರಹಳ್ಳಿ ಮತ್ತು ಇನ್ನೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 64 ಪೋಲಿಂಗ್ ಸ್ಟೇಷನ್ ಲಿಮಿಟಲ್ಲಿ ಕೆಲವು ಮತದಾರರದ್ದು ಮಾಹಿತಿ ಅಪ್ಲೋಡ್ ಆಗಿಲ್ಲ, ಅದರಿಂದ ಮ್ಯಾಪಿಂಗ್ ಆಗಲಿಕ್ಕೆ ತೊಂದರೆ ಆಗ್ತದೆ ಅಂತ ನಮಗೆ ಸುಮಾರು 15ನೇ ತಾರೀಕು ಮಾಹಿತಿ ಬಂತು. ದಟ್ ವಾಸ್ ಸೆಟ್ ರೈಟ್ ಆನ್ 18th itself, and I have issued a press release also for the information of the voters concerned, and I have written to all the political parties also regarding this issues concerned. ಯಾಕೆ ಹೇಳ್ತೀನಿ ಅಂತ ಕೇಳಿದರೆ, ಯಾವುದೇ ಸಲಹೆಗಳು ಮತದಾರರಿಗೆ ತೊಂದರೆ ಆಗೋ ರೀತಿಯಲ್ಲಿ ಇದ್ದಲ್ಲಿ ನಮಗೆ ಯಾವುದೇ ಒಂದು ಕಂಪ್ಲೇಂಟ್ ಬಂದಲ್ಲಿ we will definitely take it seriously to ensure that the issue is been set right. ಅಷ್ಟು ವಿಷಯ ತಮ್ಮ ಮಾಹಿತಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದು 88 ಯಲಹಂಕ ಮತ್ತು 18 ಉತ್ತರಹಳ್ಳಿ ನಾನು ಹೇಳಿದ್ದು. ಯಲಹಂಕದಲ್ಲಿ 24 ಪಾರ್ಟಲ್ಲಿ ಸ್ವಲ್ಪ ಸಮಸ್ಯೆಗಳಿತ್ತು ಮತ್ತು ಉತ್ತರಹಳ್ಳಿಯಲ್ಲಿ 40 ಪಾರ್ಟಲ್ಲಿ ಪ್ರಾಬ್ಲಮ್ ಇತ್ತು ಅಂತ. ಸೊ ದಟ್ ಇಸ್ ಬಿನ್ ಸೆಟ್ ರೈಟ್. ಈಗ ನನ್ನ ವತಿಯಿಂದ ನಾನು ಎಲ್ಲ ಕರ್ನಾಟಕ ರಾಜ್ಯದ ಮತದಾರರಲ್ಲಿ ಗೌರವಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೀನಿ, ದಯವಿಟ್ಟು ತಮ್ಮ ಹತ್ರ ಎನ್ಯುಮರೇಷನ್ ಫಾರ್ಮನ್ನು ವಾಪಸ್ ಕೊಡಿ. ಆಗಸ್ಟ್ 8ಕ್ಕೆ ಮುಂಚೆ ಎನ್ಯುಮರೇಷನ್ ಫಾರ್ಮ್ ವಾಪಸ್ ಬಂದಲ್ಲಿ ಮಾತ್ರ ಅದನ್ನು ಡಿಜಿಟೈಸ್ ಮಾಡಲಿಕ್ಕೆ, ಅದು ಪ್ರಾಸೆಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ. ಸೊ ಕೈಂಡ್ಲಿ I request all the voters of Karnataka, please hand over the filled enumeration forms to the concerned BLOs before 8th of August, and please don't wait till 8th August. Please hand over it as soon as possible. ಆ ರೀತಿ ಒಂದು ವಿನಂತಿ ಮಾಡ್ತೀನಿ. ಅಕಸ್ಮಾತ್ ಅಗೇನ್ ಐ ರಿಪೀಟ್, ಯಾವುದಾದ್ರೂ ಮನೆಯಲ್ಲಿ ಸಂಬಂಧಪಟ್ಟ ವೋಟರ್ ಇಲ್ಲ ಅಂದರೆ ಆ ಮನೆಯಲ್ಲಿರುವ ಎನಿ ಅಡಲ್ಟ್ ಮೆಂಬರ್ ಕ್ಯಾನ್ ಸೈನ್ ದ ಫಾರ್ಮ್. ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಕ್ಯಾನ್ ಸೈನ್ ದ ಫಾರ್ಮ್ ಆನ್ ಬಿಹಾಫ್ ಆಫ್ ಅದರ್ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ. ಒಂದು ಕುಟುಂಬದಲ್ಲಿರುವ ಬೇರೆ ಮತದಾರರ ಪರವಾಗಿ ಆ ಕುಟುಂಬದಲ್ಲಿರುವ ಅಡಲ್ಟ್ ಸದಸ್ಯರು ಸಹಿ ಮಾಡಬಹುದಾಗಿದೆ. ಉದಾಹರಣೆಗೆ ತಂದೆ ಪರವಾಗಿ ಮಗ, ಅಥವಾ ಹಸ್ಬೆಂಡ್ ಪರವಾಗಿ ವೈಫ್, ಅಕ್ಕ ಪರವಾಗಿ ತಮ್ಮ, ಯಾರು ಬೇಕಾದ್ರೂ ಮಾಡಬಹುದು. ಆದ್ದರಿಂದ ದಯವಿಟ್ಟು ಯಾವುದೇ ಒಂದು ಮತದಾರ ಇಲ್ಲ ಅಂತ ಕಾರಣಕ್ಕೋಸ್ಕರವಾಗಿ ಅವ್ರ ಫಾರ್ಮನ್ನು ಇಟ್ಕೋಬಾರ್ದು. ಕೈಂಡ್ಲಿ ಪ್ಲೀಸ್ ಗಿವ್ ಇಟ್ ಬ್ಯಾಕ್ ಎಂದು ನಾನು ಈ ಸಲ ರಿಕ್ವೆಸ್ಟ್ ಮಾಡ್ತೀನಿ. ಆಮೇಲೆ
2000 ಡೇಟಾ ಇಲ್ಲ ಎಂದ ಕಾರಣಕ್ಕೋಸ್ಕರ ಯಾರು ಫಾರ್ಮನ್ನು ಇಟ್ಕೋಬಾರ್ದೆಂದು ನಾನು ಕೋರ್ತೀನಿ. ಯಾಕೆಂದು ಕೇಳಿದರೆ ಈಗಾಗಲೇ 2000 ಡೇಟಾ ಇಲ್ಲದೇ ಇದ್ದ ಸಂದರ್ಭದಲ್ಲೂ ಸಮೇತ ಫಾರ್ಮ್ ಸಬ್ಮಿಟ್ ಮಾಡಿದ್ದಾರೆ. 17,19,836 ಫಾರ್ಮ್ which has come to us that does not have the data of 2002 electoral roll. Still 17,19,836 forms, which amounts to 3.1% of the total forms received. ಅಷ್ಟು ಫಾರ್ಮ್ಸು ನೋ ಮ್ಯಾಪಿಂಗ್ ಅಂದರೆ ನಾವು 2000 ಡೇಟಾ ತೊಗೊಳಕ್ಕಾಗಿಲ್ಲ ಎಂದು ಬಂದಿರ್ತದೆ. ಸೊ 2002 ಡೇಟಾ ಇಲ್ಲ ಅಂದ್ರೂ ಸಮೇತ ಐ ರಿಕ್ವೆಸ್ಟ್ ದ ವೋಟರ್ಸ್ ಕೈಂಡ್ಲಿ ಪ್ಲೀಸ್ ಗಿವ್ ಬ್ಯಾಕ್ ದಿ ಫಾರ್ಮ್ಸ್. ಯಾಕಂದರೆ ಇಟ್ ವಿಲ್ ಬಿ ಪ್ರಾಸೆಸ್ಡ್. ಅದು ಆದ ನಂತರ ಡ್ರಾಫ್ಟ್ ಆದ ನಂತರ ಯು ವಿಲ್ ಗೆಟ್ ಎ ನೋಟಿಸ್. ಯು ಕ್ಯಾನ್ ಸಬ್ಮಿಟ್ ಎನಿ ಒನ್ ಆಫ್ ದ ಡಾಕ್ಯುಮೆಂಟ್ ಮೆನ್ಷನ್ ದಿ ಎನ್ಯುಮರೇಷನ್ ಫಾರ್ಮ್. ಅದು ಪ್ರಾಸೆಸ್ ಆಗಿ ERO ಅವರು ತೀರ್ಮಾನ ತಗೊಳ್ತಾರೆ. ಸೊ ಅದಕ್ಕೆ ದಯವಿಟ್ಟು ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಆಮೇಲೆ ಮೈ ಅಪೀಲ್ ಟು ದ ನ್ಯೂ ವೋಟರ್ಸ್ ಆಫ್ ಕರ್ನಾಟಕ, ಯಾರ್ಯಾರು 1/10/2026 ಕ್ವಾಲಿಫೈಯಿಂಗ್ ಡೇಟ್ 1 ಅಕ್ಟೋಬರ್ ಅವತ್ತು ಯಾರು 18 ವಯಸ್ಸು ಪೂರ್ತಿ ಮಾಡ್ತೀರಾ, ದಯವಿಟ್ಟು ಕೈಂಡ್ಲಿ ಅಪ್ಲೈ ನೌ. ಯು ವಿಲ್ ಬಿ ಎನ್ರೋಲ್ಡ್ ಆಫ್ಟರ್ ಡ್ಯೂ ವೆರಿಫಿಕೇಷನ್. ಇಷ್ಟು ವಿಷಯ ನಾನು ಮಾಹಿತಿ ಹೇಳಲಿಕ್ಕೆ ಎಲ್ಲರಿಗೂ ಇಷ್ಟಪಡ್ತೀನಿ. ಮತ್ತು ಈ ಪ್ರಕ್ರಿಯೆ ಇಷ್ಟೊಂದು ಸುಸೂತ್ರವಾಗಿ ಹಂಗಂದರೆ ಕಳೆದ 23 ದಿವಸಗಳಲ್ಲಿ 5.5 ಕೋಟಿ ಫಾರ್ಮ್ ವಿತರಣೆ ಆಯಿತು. ಸುಮಾರು 3.5 ಕೋಟಿಗೂ ಮೇಲ್ಪಟ್ಟು ಫಾರ್ಮ್ಸ್ ಜನರಿಂದ ವಾಪಸ್ ಪಡೆಯಲಾಗಿ ಡಿಜಿಟೈಸ್ ಆಗಿದೆ. ಸೊ ವಿ ಹ್ಯಾಂಡಲ್ಡ್ ಮೋರ್ ದೆನ್ 9 crore ಫಾರ್ಮ್ಸ್ ಇನ್ ದಿ ಪಾಸ್ಟ್ 23 ಡೇಸ್ ಆ್ಯಂಡ್ ವಿ ಸ್ಟಿಲ್ ಹ್ಯಾವ್ 17 more ಡೇಸ್. ಇನ್ನು ನಮಗೆ ಸುಮಾರು 17 ದಿವಸಕ್ಕೆ ಮೇಲ್ಬಿಟ್ಟು ಟೈಮ್ ಇದೆ. ನಮ್ಮ ಹತ್ರ ಇರೋ ಸುಮಾರು 1.5 ಕೋಟಿ ಫಾರ್ಮ್ಸ್ ಮಾತ್ರ ಡಿಜಿಟೈಸ್ ಮಾಡೋದು ಬಾಕಿ ಇದೆ. ಖಂಡಿತವಾಗಿ ಈ ಪ್ರಕ್ರಿಯೆ ಪಾರದರ್ಶಕವಾಗಿ ಜನರಿಗೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ ಅದೇ ಸಂದರ್ಭದಲ್ಲಿ ನಿಗದಿತ ಅವಧಿ ಒಳಗೆ ಮುಕ್ತಾಯವಾಗುತ್ತದೆ. ಇಲ್ಲಿ ತನಕ ಇಷ್ಟು ಪ್ರಗತಿ ಸಾಗಿಸೋಕ್ಕೆ ಅನುಕೂಲ ಮಾಡಿರುವ ಪ್ರತಿಯೊಂದು BLOಗಳಿಗೆ, ಪ್ರತಿಯೊಂದು ಅಧಿಕಾರಿಗಳಿಗೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಮತದಾರರಿಗೆ, ಅದರ ಜೊತೆಗೆ ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಯ ಪದಾಧಿಕಾರಿಗಳು ಮತ್ತು ಫೀಲ್ಡಲ್ಲಿ ಭಾಳಷ್ಟು ಅನುಕೂಲ ಮಾಡಿರುವ ಎಲ್ಲ BLAಗಳು ಸಮೇತ ನನ್ನ ಕಚೇರಿ ವತಿಯಿಂದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಇನ್ನು ಮುಂಬರುವ ದಿವಸಗಳು ಸಮೇತ ಇದೇ ರೀತಿಯಲ್ಲಿ ಸಹಕಾರ ನೀಡಿ ಈ ಪ್ರಕ್ರಿಯೆ ನಿಗದಿತ ಅವಧಿಗಳಾಗಿ ಸಂಪೂರ್ಣ 100% ಕಂಪ್ಲೀಟ್ ಆಗಲಿಕ್ಕೆ ಸಹಕರಿಸಬೇಕಾಗಿಯೂ ಕೋರುತ್ತೇನೆ. ಥ್ಯಾಂಕ್ ಯು. ಸರಿ, PRCಗೆ ಎಷ್ಟು ಪ್ರಾಮುಖ್ಯತೆ? ಯಾಕಂದ್ರೆ ಇದು 2002 ಬೇಸ್ ಮೇಲೆ ಈಗ SIR ನಡೀತಾ ಇದೆ. ಬಟ್ PRC ನೋಡಿದ್ರೆ 10 ವರ್ಷದ 2016 ಈ ಟೈಮ್ನಲ್ಲಿ SIRಗೂ PRC ಎಷ್ಟು ವ್ಯಾಲಿಡ್ ಇದೆ? ಐ ಹ್ಯಾವ್ ಆಲ್ರೆಡಿ ಕ್ಲಾರಿಫೈಡ್. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡಲ್ಲಿ ಎಷ್ಟು ದಾಖಲಾತಿ ಘೋಷಣೆ ಮಾಡಿದೆ ಆ ದಾಖಲಾತಿಗಳನ್ನು ಸಂಬಂಧಪಟ್ಟ ERO ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತಾರೆ. ಇದನ್ನು ಬಿಟ್ಟು ಯಾವುದೇ ಒಂದು ಪರ್ಟಿಕ್ಯುಲರ್ ಸರ್ಕಾರದ ಸ್ಕೀಮ್ ಅಥವಾ ಸರ್ಕಾರದ ಪ್ರೋಗ್ರಾಮ್ ಕುರಿತು ನಾನು ಯಾವುದು ಕಮೆಂಟ್ ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಎನ್ಯುಮರೇಷನ್ ಫಾರ್ಮಲ್ಲಿ 12 ಡಾಕ್ಯುಮೆಂಟ್ಸಲ್ಲಿ ಅದು ಒಂದು. ಯು ಕ್ಯಾನ್ ಕೈಂಡ್ಲಿ ಸೀ ಟು ಇಟ್ ಸರ್. ಇಟ್ ಈಸ್ ವೆರಿ ಮಚ್ ದೇರ್ ಸರ್. ಎಸ್. No, I have very clearly clarified. I cannot comment. Kindly please. ಎಸ್ಪೆಷಲಿ ಅಡ್ರೆಸ್ ಶಿಫ್ಟ್ ಆದವರು ಅಂದ್ರೆ ಬೆಂಗಳೂರಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ ಮತ್ತೊಂದು ಕಾನ್ಸ್ಟಿಟ್ಯೂನ್ಸಿಗೆ ಶಿಫ್ಟ್ ಆದವರಿಗೆ ಅವರಿಗೆ ಕೆಲವೊಬ್ಬರಿಗೆ ಮೊಬೈಲ್ ನಂಬರ್ ಲಿಂಕ್ ಆಗದೆ ಇದ್ರೆ ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡೋದಕ್ಕಾಗಲ್ಲ. ಓಕೆ. ಅವರು ಬೇರೆ ಕಡೆ ಶಿಫ್ಟ್ ಆಗಿರ್ತಾರೆ. ಸೊ ಹಾಗಾಗಿ ಅವ್ರ ಫಾರ್ಮ್ ಅನ್ನ ಎಲ್ಲಿ ಕಲೆಕ್ಟ್ ಮಾಡಬೇಕು? ಹೊಸ ಕಾನ್ಸ್ಟಿಟ್ಯೂನ್ಸಿಲೋ ಅಥವಾ ಹಳೆ ಅಡ್ರೆಸ್ ಇರೋ ಕಾನ್ಸ್ಟಿಟ್ಯೂನ್ಸಿಲೋ? BLOಗಳಿಗೂ ಮಾಹಿತಿ ಇಲ್ಲ. ನೀವು ಇಲ್ಲಿ ಅಂಡರ್ ಬಹುತೇಕ ಅಲೆ ಆಗಿರ್ತಾರೆ ಅಂತಾನು ಅನ್ಸುತ್ತೆ. ಹೌದು. BLOಗಳು ಕೇಳಿದ್ರೆ ಹಳೆ BLO ಏರಿಯಾದವ್ರು ಕೇಳಿದ್ರೆ ಇಲ್ಲ ನಮ್ಗೆ ಕೊಡೋದು ಬರಲ್ಲ ಅಂತಿದ್ದಾರೆ. ಐ ವೆರಿ ಮಚ್ ಅಗ್ರಿ ವಿತ್ ಯು ಮೇಡಮ್. ಈಗ ತಾವು ನೋಡಿದರೆ 26,32,229 ಮತದಾರರನ್ನು ನಾವು ಶಿಫ್ಟೆಡ್ ಎಂದು ಗುರುತು ಮಾಡಿದ್ವಿ. ಇಟ್ ಮೀನ್ಸ್ 16/6/2026 ವೋಟರ್ ಲಿಸ್ಟಲ್ಲಿ ಯಾವ ಅಡ್ರೆಸ್ ಕೊಟ್ಟಿದ್ದಾರೋ ಆ ಅಡ್ರೆಸ್ಸಲ್ಲಿ ಆ ಮತದಾರರು ಇಲ್ಲ. ನಮ್ಮ ಎನ್ಯುಮರೇಷನ್ ಫಾರ್ಮ್ BLO ಮುಖಾಂತರ ಯಾವ ಅಡ್ರೆಸ್ ಮತದಾರರು 16/6/2020 ಮೆನ್ಷನ್ ಮಾಡಿದಾರೋ ಅಲ್ಲಿರುವ ಅಡ್ರೆಸ್ಗೆ ಹೋಗುತ್ತದೆ. ಆ ಅಡ್ರೆಸ್ಸಲ್ಲಿ ಮತದಾರರು ಇಲ್ಲ ಅಂದ ಸಂದರ್ಭದಲ್ಲಿ ನಾವು ಅದನ್ನು ಆಬ್ಸೆಂಟ್ ಅಥವಾ ಶಿಫ್ಟೆಡ್ ಅಂತ ಮಾರ್ಕ್ ಮಾಡಿರ್ತೀವಿ. ಸೊ ಯಾರು ಮತದಾರರು ಮೊದಲೇ ಶಿಫ್ಟ್ ಆಗಿ ಅವರು ಬೇರೆ ಫಾರ್ಮ್ 8 ಕೊಟ್ಟು ಅವರು ತಮ್ಮ ಮತವನ್ನು ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡಿದ್ರೆ ಆ ಅಡ್ರೆಸ್ಗೆ ಫಾರ್ಮ್ ಹೋಗಿರ್ತದೆ. ಅಕಸ್ಮಾತ್ ಯಾರಾದರೂ ಶಿಫ್ಟ್ ಆದ ನಂತರ ತನ್ನ ವೋಟನ್ನು ಹೊಸ ಜಾಗಕ್ಕೆ ಶಿಫ್ಟ್ ಮಾಡಿಕೊಂಡಿಲ್ಲ ಅಂದರೆ ನಮಗೆ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿರುವುದಿಲ್ಲ. ಆದ ಕಾರಣ ನಾವು ಅವರಿಗೆ ಫಾರ್ಮ್ ಡೆಲಿವರಿ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ನಾವು ಅವ್ರ ಮನೆಗೆ ತಲುಪಿಸೋಕ್ಕೆ ಪ್ರಯತ್ನ ಮಾಡಿರ್ತೀವಿ, ಅಲ್ಲಿ ಅವರು ಇಲ್ಲದೇ ಇರೋ ಕಾರಣ ಕೊಡೋಕ್ಕಾಗಿರೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಅಕಸ್ಮಾತ್ ಯಾರಾದರೂ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿ ಕೊಡೋಕ್ಕೆ ಆಗಿಲ್ಲ, ಬಿಕಾಸ್ ನಮಗೆ ಗೊತ್ತಿಲ್ಲ ಎಲ್ಲಿ ಶಿಫ್ಟ್ ಆಗಿದ್ದಾರೆ ಅಂತ.
ಅದಕ್ಕಿಂತ ಮುಖ್ಯವಾಗಿ ಯಾರು ಹೇಳುವುದು ಕಷ್ಟ ಆಗ್ತದೆ ಎಲ್ಲಿ ಹೋಗಿದ್ದಾರೆ ಅಂತ. ಅಂಥ ಸಂದರ್ಭಗಳಲ್ಲಿ ನೆಕ್ಸ್ಟು ನಮ್ಮದು ಡ್ರಾಫ್ಟ್ ರೋಲ್ ಆದ ನಂತರ ಐ ರಿಕ್ವೆಸ್ಟ್ ದೆಮ್ ಟು ಅಪ್ಲೈ ಫಾರ್ಮ್ 6. ಅವ್ರು ಹೊಸದಾಗಿ ಫಾರ್ಮ್ 6 ಮಾತ್ರ ಅಪ್ಲೈ ಮಾಡಬೇಕಾಗ್ತದೆ, ಅದು ಡ್ರಾಫ್ಟ್ ರೋಲ್ ಆದ ನಂತರ. ಬಟ್ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿಲ್ಲ ಎಂಬ ಒಂದೇ ಕಾರಣಕ್ಕೋಸ್ಕರವಾಗಿ ಯಾವುದೇ ಒಂದು ಮತದಾರರು ತಮ್ಮ ಹಕ್ಕನ್ನು ಕಳ್ಕೊಳ್ಳುವುದಿಲ್ಲ. ದೇ ಕ್ಯಾನ್ ಅಪ್ಲೈ ಫಾರ್ಮ್ 6. ಈಗ ಶಿಫ್ಟ್ ಆಗಿದ್ದಾರೆ, ಆದ ಕಾರಣ ಅವರು ಎನ್ಯುಮರೇಷನ್ ಫಾರ್ಮ್ ತೊಗೊಳಕ್ಕಾಗಿಲ್ಲ, ನೋ ಪ್ರಾಬ್ಲಮ್, ಯು ಕ್ಯಾನ್ ಅಪ್ಲೈ ಆನ್ಲೈನ್ ಆರ್ ಯು ಕ್ಯಾನ್ ಅಪ್ಲೈ ಆಫ್ಲೈನ್. ಫಾರ್ಮ್ 6 ನಾವು ಡ್ರಾಫ್ಟ್ ರೋಲ್ ಆದ ನಂತರ ಮತ್ತೆ ಪ್ರಿಂಟ್ ಮಾಡಿ ಕೊಟ್ಟಿರ್ತೀವಿ. ಆವಾಗ ಯು ಕ್ಯಾನ್ ಕೈಂಡ್ಲಿ ಕಲೆಕ್ಟ್ ವೇರ್ ಎವರ್ ಯು ಆರ್ ರಿಸೈಡಿಂಗ್, ಎಲ್ಲೆಲ್ಲಿ ಇದ್ದೀರೋ ಅಲ್ಲಿ ತಾವು ಫಾರ್ಮ್ 6 ಆಗಬಹುದು. ಎಸ್, ಮೊಬೈಲ್ ನಂಬರ್ ಲಿಂಕ್ ಆಗದಿದ್ದವ್ರು ತುಂಬಾ ಸಮಸ್ಯೆ ಇದೆ. ಎಪಿಕ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಲಿಂಕ್ ಮಾಡಬೇಕು ಎಂಬ ಸಮಸ್ಯೆ ನಮ್ಮದು ಪ್ರಕ್ರಿಯೆ 30ನೇ ಜೂನ್ಗೆ ಪ್ರಾರಂಭ ಆಯಿತು. 1st ಜುಲೈಗೆ ಈ ಕಂಪ್ಲೇಂಟ್ ನಮಗೆ ಬಂತು. ದ ಇಶ್ಯೂ ವಾಸ್ ಅಡ್ರೆಸ್ಡ್ ಆನ್ 2nd July itself. Now there is no problem in linking your mobile number to your epic card. But for applying on online, it may need Aadhaar authentication. ಸೊ ಆ ಸಂದರ್ಭದಲ್ಲಿ ನಮಗೆ ನೋಡಿದರೆ ಮೊದಲು ನಮಗೆ ಸುಮಾರು 60,000 ಫಾರ್ಮ್ನು ಬಂದಿರಲಿಲ್ಲ. ಈಗ ಆನ್ಲೈನ್ ನಮಗೆ ಬಂದಿರೋ ಫಾರ್ಮ್ಗಳ ಎಣ್ಣಿಕೆ 5,93,787. ಸೊ ದ ಪ್ರಾಸೆಸ್ ಹ್ಯಾಸ್ ಕಂಪ್ಲೀಟ್ಲಿ ಹೆಲ್ಪಿಂಗ್ ದ ಪೀಪಲ್ ಟು ಅಪ್ಲೈ ಆನ್ಲೈನ್, ಮೇಡಮ್. ಎಸ್, ಹತ್ರ ಪಾಸ್ಪೋರ್ಟ್ ಡಾಕ್ಯುಮೆಂಟ್ ಕೇಳಿದ್ರೆ ಪಾಸ್ಪೋರ್ಟ್ ಇದೆ, PRC ಇಲ್ಲ ಅಂತ ಟೈಮ್ ಅವ್ರು SIR ಗೆ ಕನ್ಸಿಡರ್ ಮಾಡ್ತೀರಾ ಇಲ್ವಾ? ಸೊ ಐ ಹ್ಯಾವ್ ವೆರಿ ಕ್ಲಿಯರ್ಲಿ ಕ್ಲಾರಿಫೈಡ್ ಆಲ್ ಆಫ್ ಯು. ಎನ್ಯುಮರೇಷನ್ ಫಾರ್ಮ್ ಹಿಂದುಗಡೆ 12 ಡಾಕ್ಯುಮೆಂಟನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಘೋಷಣೆ ಮಾಡಿದೆ, ಅದು ಪ್ರಿಂಟ್ ಮಾಡಿ ಕೊಟ್ಟಿದ್ದೀವಿ. ಈಗ ಡ್ರಾಫ್ಟ್ ರೋಲ್ ಬರೋ ತನಕ ಯಾರಿಗೆ ನೋಟಿಸ್ ಹೋಗುತ್ತೆ, ಯಾವ ಕಾರಣಕ್ಕೆ ನೋಟಿಸು ನಮಗೆ ಗೊತ್ತಾಗಲ್ಲ. ಡ್ರಾಫ್ಟ್ ರೋಲ್ ಆದ ನಂತರ ನಾವು ಕ್ಲಾರಿಫೈ ಮಾಡ್ತೀವಿ ವಾಟ್ ಆರ್ ದ ಅನಾಮಲೀಸ್ ಅಂಡ್ ಯಾರಿಗೆ ನೋಟಿಸ್ ಹೋಗುತ್ತದೆ, ಯಾವ ನೋಟಿಸ್ಗೆ ಯಾವ ರೀತಿಯಾದ ಡಾಕ್ಯುಮೆಂಟ್ ಕೊಡಬೇಕೆಂಬುದು ನಾವು ಆವಾಗ ಕ್ಲಾರಿಫೈ ಮಾಡ್ತೀವಿ. ಐ ವಿಲ್ ಡೆಫಿನೆಟ್ಲಿ ಕನ್ವೆ ಟು ಆಲ್ ಅವರ್ ರೆಸ್ಪೆಕ್ಟೆಡ್ ವೋಟರ್ಸ್ ಆಫ್ ಕರ್ನಾಟಕ ಆಫ್ಟರ್ ಇನ್ ದಿ August 1st week ಆನ್ ವಾಟ್ ಆರ್ ದ ಇಶ್ಯೂಸ್ ನೀಡೆಡ್ ಅಂತ. ಬಟ್ ಅಲ್ಲಿ ತನಕ ನಾನು ತಮಗೆ ರಿಕ್ವೆಸ್ಟ್ ಮಾಡೋದು, ಏನೇನು ಡಾಕ್ಯುಮೆಂಟ್ ಬೇಕಾಗಬಹುದು ಅಥವಾ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ನೀವು ಕೊಡಬಹುದು ಎಂದು ಕೇಳಿದರೆ ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡಲ್ಲೇ ಪ್ರಿಂಟ್ ಮಾಡಿ ಕೊಡಲಾಗಿದೆ. ದೋಸ್ ಆರ್ ದ ಡಾಕ್ಯುಮೆಂಟ್ಸ್ ವಿಲ್ ಬಿ ಸ್ಕ್ರೂಟನೈಸ್ ಬೈ ದ ERO ಅನ್ನು ಪರಿಶೀಲಿಸಲಿಕ್ಕೆ ಆ 12 ದಾಖಲಾದಲ್ಲಿ ಯಾವುದಾದ್ರು ಒಂದನ್ನೇ ಅವ್ರು ಕೇಳ್ತಾರೆ. ಅದನ್ನು ಮೀರಿ ಯಾವುದೇ ದಾಖಲಾತಿ ಅವರು ಕೇಳೋದಿಲ್ಲ. 12ರಲ್ಲಿ ಯಾವುದಾದ್ರು ಒಂದು ಅಥವಾ ಒಂದಕ್ಕೆ ಮೇಲ್ಪಟ್ಟು ಆಸ್ ಪರ್ ದ ಡಿಸ್ಕ್ರಿಪ್ಷನ್ ಆಫ್ ದ ERO. ಮತ್ತು ಈ ಪ್ರಕ್ರಿಯೆಯಲ್ಲಿ ಮತದಾನ ನೋಂದಣಾಧಿಕಾರಿ ಯಾರಿದ್ದಾರೆ, ಮತದಾರ ನೋಂದಣಾಧಿಕಾರಿ, ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಹಿಸ್ ಡಿಸಿಷನ್ ಈಸ್ ಫೈನಲ್. ದ ERO ಹ್ಯಾಸ್ ಟು ಸ್ಯಾಟಿಸ್ಫೈ ಹಿಮ್ಸೆಲ್ಫ್ ಎಂದು RP Act ಅಲ್ಲಿ ಇರ್ತದೆ. ಸೊ ಐ ಎಕ್ಸ್ಪ್ಲೈನ್ ದ ಪ್ರೊಸೀಜರ್. ದ ಡಿಸಿಷನ್ ವಿಲ್ ಬಿ ಟೇಕನ್ ಬೈ ದಿ ಕನ್ಸರ್ನ್ಡ್ EROs ಆಫ್ಟರ್ ಡ್ರಾಫ್ಟ್ ರೋಲ್ ಈಸ್ ಕನ್ಸರ್ನ್ಡ್. ಎಸ್ ಮೇಡಮ್. ಇಲ್ಲ, ಈಗ ಯಾರು ಆ ಕಾನ್ಸ್ಟಿಟ್ಯೂನ್ಸಿಲಿ ಇಲ್ಲ ಅಂದರೆ, ಉದಾಹರಣೆಗೆ ತಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಅವರು ಈ ಎಕ್ಸ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೊದಲಿದ್ದರು, ಈಗ ವೈ ಕಾನ್ಸ್ಟಿಟ್ಯೂನ್ಸಿಗೆ ಶಿಫ್ಟ್ ಆಗಿದ್ದಾರೆ. ತಾವು ಕೇಳೋದು ಎಕ್ಸ್ ಕಾನ್ಸ್ಟಿಟ್ಯೂನ್ಸಿಲೇ ಫಾರ್ಮ್ ಕೊಡಿ, ಇಲ್ಲೇ ರೆಡಿ ಮಾಡಿ ಅಂತ. EROಗೆ ಆ ರೀತಿ ಅಧಿಕಾರ ಇರುವುದಿಲ್ಲ. ಯಾರು ತನ್ನ ಅಸೆಂಬ್ಲಿ ಕ್ಷೇತ್ರದಲ್ಲಿ ವಾಸ ಇದ್ದಾರೋ, ಯಾರು ಫಾರ್ಮನ್ನು ಸೈನ್ ಮಾಡಿ ಡಿಕ್ಲರೇಷನ್ ಜೊತೆ ಕೊಡ್ತಾರೋ ಅವರನ್ನು ಮಾತ್ರ ನೋಂದಣಿ ಮಾಡುವ ಅಧಿಕಾರ ಆಯಾ EROಗೆ ಇರ್ತದೆ. ಆ ಭಾಗದಲ್ಲಿ ನೋಂದಣಿ ಮಾಡುವ ಅಧಿಕಾರ ಇರ್ತದೆ ಹೊರತು ಬೇರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಇರುವ ವ್ಯಕ್ತಿಯನ್ನು ತನ್ನ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಇರುವುದಾಗಿ ಪರಿಗಣಿಸಿಕೊಂಡು ನೋಂದಣಿ ಮಾಡುವ ಅಧಿಕಾರ EROಗೆ ಇರುವುದಿಲ್ಲ. ಆದ ಕಾರಣ whoever is not residing in the concerned address, we cannot deliver the form to the concerned in different address, and the EROs cannot enroll them in a different assembly constituency. So it's as per the act. So if somebody who is shifted, who is not able to give the enumeration forms, I am kindly requesting all the concerned, you can definitely apply form 6 either online or offline. After the draft roll, we will be supplying the form 6 to all the concerned BLOs and EROs immediately after the draft roll period is over. Political parties in Karnataka, any observations or objections on that? Political party ವತಿಯಿಂದ ಇವತ್ತು ಮೀಟಿಂಗ್ ಮಾಡಲಾಗಿದೆ. ವಿ ಹ್ಯಾವ್ ಡಿಸ್ಕಸ್ಡ್ ವಿತ್ ದಮ್. ಅವರು ದೇ ಹ್ಯಾವ್ ಎಕ್ಸ್ಪ್ಲೈನ್ ಅಬೌಟ್ 2-3 ಕನ್ಸರ್ನ್ಸ್. ಒಂದು ವೆಬ್ಸೈಟ್ ಸ್ವಲ್ಪ ಸ್ಲೋ ಇದೆ, ಅದನ್ನು ಮಾಡಬೇಕಂತ. ಎಸ್, ದೇರ್ ವಾಸ್ ಅ ಲಿಟಲ್ ಇಶ್ಯೂ ಫಾರ್ 2 days ಇನ್ ದ ವೆಬ್ಸೈಟ್, ಮೇ ಬಿ ಬಿಕಾಸ್ ಆಫ್ ಟೂ ಮಚ್ ಆಫ್ ಹಿಟ್ಸ್. ಅದು ಈಗ ನಿನ್ನೆ ಈವ್ನಿಂಗಿಂದ ಅದು ಸರಿಪಡಿಸಲಾಗಿದೆ, ಅದನ್ನು ಅವರಿಗೆ ವಿವರಿಸಲಾಗಿದೆ. ಆಮೇಲೆ ಐ ಅಪೀಲ್ ಟು ಆಲ್ ದ ರೆಸ್ಪೆಕ್ಟೆಡ್ ಆಫೀಸ್ ಬೇರರ್ಸ್ ಆಫ್ ಆಲ್ ದ ಪೊಲಿಟಿಕಲ್ ಪಾರ್ಟೀಸ್ ಕನ್ಸರ್ನ್, kindly help us to collect the forms back from the people, and booth level agents can collect the form from the voter also. So ನಾನು ಎಲ್ಲ ಗೌರವಾನ್ವಿತ ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ, ಬೂತ್ ಲೆವೆಲ್ ಏಜೆಂಟ್ಸ್ ಆಲ್ಸೋ ಕ್ಯಾನ್ ಕಲೆಕ್ಟ್ ದಿ ಫಾರ್ಮ್ಸ್ ಫ್ರಮ್ ದಿ ವೋಟರ್ಸ್ ಅಂಡ್ ಗಿವ್ ಬ್ಯಾಕ್ ದಿ BLO.
ಇನ್ನು ಕೆಲವು ಕಡೆ ಫಾರ್ಮ್ಸ್ ಅಷ್ಟು ಜೋರಾಗಿ ಕಲೆಕ್ಟ್ ಆಗ್ತಾ ಇಲ್ಲ. ಆದ್ದರಿಂದ ತಾವು ಸಹಕಾರ ನೀಡಿದಲ್ಲಿ ಈಗಾಗಲೇ ಹೆಂಗೆ ಬಾಕಿ ಜಿಲ್ಲೆಯಲ್ಲಿ ಆಗಿದೆ ಅದೇ ರೀತಿಯಲ್ಲಿ BPMPಲೂ ಸಮೇತ ಈ ಕಾರ್ಯ ಭಾಳ ಅನುಕೂಲವಾಗಿ ಆಗುತ್ತದೆ ಅಂತ ನಾನು ಅವರಿಗೆ ವಿನಂತಿ ಮಾಡ್ತೀನಿ.